ಹಲೋ ಗಾಯ್ಸ್, ವೆಲ್ಕಮ್ ಟು ಟ್ರೂ ಗ್ಲೋ ಚಾನೆಲ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ವಾಟರ್ಫಾಲ್ ಬ್ರೇಡ್ ಹೇರ್ ಸ್ಟೈಲ್. ಕಲ್ಯಾಣ, ಕಮ್ ಆನ್. ಫಸ್ಟ್ಲಿ ನಾವು ಈ ಥರ ಒಂದು ಸ್ಮಾಲ್ ಸೆಕ್ಷನ್ ಆಫ್ ದ ಹೇರ್ನ ತಗೊಂಡು ಅದನ್ನು 2 ಪಾರ್ಟ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆ 2 ಪಾರ್ಟ್ಸ್ನ ನಾವು ಹೇಗೆ ಅಂದರೆ ನಮಗೆ ಲೆಫ್ಟ್ ಸೈಡ್ ನೋಡಿ, ನಮಗೆ ಯಾವ ಸೈಡಿಗೆ ಬ್ರೇಡ್ ಬರ್ತಾ ಹೋಗುತ್ತೆ ಆ ಸೈಡಿಗೆ ನಾವು ಟ್ವಿಸ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾನು ಡಬಲ್ ಟ್ವಿಸ್ಟ್ನ ತುಂಬ ಟೈಟಾಗಿ ಮಾಡ್ಕೊಳ್ಬೇಕು. ಆ್ಯಂಡ್ ಟ್ವಿಸ್ಟ್ ಮಾಡಿದ ಮೇಲೆ ನನ್ನ ಆ ಟ್ವಿಸ್ಟ್ ಪಕ್ಕದಲ್ಲೇ ಯಾವ ಸೆಕ್ಷನ್ ಆಫ್ ದ ಹೇರ್ ಬರುತ್ತೋ ಅದನ್ನು ನಾನು ತಗೊಳ್ಬೇಕು. ಓಕೆ, ಇಲ್ಲಿ ನೋಡಿ ಅದ್ರ ಪಕ್ಕದಲ್ಲಿರುವಂಥ ಒಂದು ಸ್ಮಾಲ್ ಪಾರ್ಟ್ ಆಫ್ ದ ಹೇರ್ನ ನಾನು ತಗೊಂಡು ಈ 2 ಸೆಕ್ಷನ್ ಮುಂಚೆ ಮಾಡ್ಕೊಂಡಿದ್ದೆ ಅಲ್ವಾ, ಅದೆರಡರ ಮಧ್ಯಕ್ಕೆ ನಾನು ಇದನ್ನು ಆ್ಯಡ್ ಮಾಡ್ತೀನಿ. ಓಕೆ, ಅದೆರಡರ ಮಧ್ಯಕ್ಕೆ ಬರಬೇಕು ಮೇಲಿಂದ ಅದೆರಡರ ಮಧ್ಯಕ್ಕೆ ನಾನು ತಗೊಂಡು ಆ್ಯಂಡ್ ಈಗ ಜಡೆ ಥರ ಇದನ್ನು ನಾವು ಬ್ರೇಡ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ನಾರ್ಮಲ್ ಜಡೆ ಥರ ಬ್ರೇಡ್ ಮಾಡಿಕೊಂಡು ಈ ಸೆಕ್ಷನ್ ನನಗೆ ಕೈಯಿಂದ ಏನು ತೋರಿಸ್ತಾ ಇದ್ದೀನಿ ಅದನ್ನು ಫಾಲ್ ಆಗೋದಕ್ಕೆ ಬಿಡಬೇಕು. ಓಕೆ, ಆ್ಯಂಡ್ ಮತ್ತೆ ಇದೆರಡು ನನ್ನ ಕೈಯಲ್ಲಿರುತ್ತೆ ಅಲ್ವಾ, ಅದನ್ನು ಸೇಮ್ ನಾನು ಯಾವ ಡಿರೆಕ್ಷನಲ್ಲಿ ಲಾಸ್ಟ್ ಬ್ರೇಡ್ನ ಟ್ವಿಸ್ಟ್ ಮಾಡಿದ್ನೋ ಅದೇ ಸೈಡಿಗೆ 2 ಟೈಮ್ಸ್ ನಾನು ಟೈಟಾಗಿ ಟ್ವಿಸ್ಟ್ ಮಾಡ್ಕೋತೀನಿ. ಓಕೆ, ಟ್ವಿಸ್ಟ್ ಆಗಿ ನಾನು ಇದನ್ನು ಫಾಲ್ ಆಗೋದಕ್ಕೆ ಬಿಡ್ತೀನಿ. ಈ ಪ್ರಾಸೆಸ್ನ ನಾವು ಮಾಡಬೇಕಾದ್ರೆ ಸೊ ನೆಕ್ಸ್ಟ್ ಟ್ವಿಸ್ಟ್ನ ನೀವು ಮಾಡಬೇಕಾದ್ರೆ ಅರ್ಲಿಯರ್ ಟ್ವಿಸ್ಟ್ ಲೂಸ್ ಆಗುತ್ತೆ. ಸೊ ನೋ ನೀಡ್ ಟು ವರಿ ಇನ್ ದ್ಯಾಟ್ ಕೇಸ್. ಜಸ್ಟ್ ಆ ಟ್ವಿಸ್ಟ್ನ ಮತ್ತೆ ಟೈಟಾಗೆ ಎಳೆದು ಫಾಲ್ ಆಗಿರೋ ಪಾರ್ಟ್ನ ಕೆಳಗಡೆ ಪುಲ್ ಮಾಡಿ, ಅದು ಮತ್ತೆ ಟೈಟ್ ಆಗುತ್ತೆ. ಈಗ ಸೆಕೆಂಡ್ ಟ್ವಿಸ್ಟ್ನ ಮಾಡ್ಕೊಳ್ಳೋಣ. ಸೊ ಮತ್ತೆ ಲೆಫ್ಟ್ ಸೈಡ್ ಇರುವಂಥ ಒಂದು ಪಾರ್ಟ್ ಆಫ್ ದ ಹೇರ್ನ ತಗೊಂಡು ಮತ್ತೆ ಇದೆರಡರ ಮಧ್ಯಕ್ಕೆ ಹಾಕ್ಕೊಂಡು ಅಗೇನ್ ಜಡೆ ಥರ ಎಳ್ಕೋಬೇಕು. ಓಕೆ, ಜಡೆ ಥರ ಎಣ್ಕೊಂಡ್ಮೇಲೆ ನಮಗೆ ಫಾಲ್ ಆಗೋ ಪಾರ್ಟ್ ಈ ಕಡೆ ರೈಟ್ ಕಾರ್ನರ್ ಬರುತ್ತೆ, ಅದನ್ನು ಫಾಲ್ ಆಗೋದಕ್ಕೆ ಬಿಟ್ಟು ಹಾಗೆ ಇದೆರಡನ್ನು ನಾವು ಮತ್ತೆ ಟ್ವಿಸ್ಟ್ ಮಾಡ್ಕೋತೀವಿ. ಲೆಫ್ಟ್ ಸೈಡ್ಗೆ ಮತ್ತೆ ಡಬಲ್ ಟ್ವಿಸ್ಟ್ ಮಾಡ್ಕೋತೀನಿ. ಓಕೆ, ಟೈಟಾಗಿ ಟ್ವಿಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಪುಲ್ ಮಾಡ್ತಾ ಇದ್ದೀನಿ ಲೂಸ್ ಆಗಿರೋ ಅಂಥ ಫಾಲ್ ಆಗಿರೋ ಸೆಕ್ಷನ್ನ. ಅದನ್ನು ನೀವು ಹಾಗೆ ಲೂಸ್ ಆದ ತಕ್ಷಣ ಪುಲ್ ಮಾಡ್ಕೊಳ್ಬೋದು. ಹೀಗೆ ನಾನು ಪ್ರಾಸೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂಟಿಲ್ ಯು ಫೀಲ್ ಓಕೆ ಇಲ್ಲಿ ತನಕ ನನಗೆ ಸಾಕು, ಇಟ್ ಈಸ್ ಲುಕಿಂಗ್ ಗುಡ್ ಫಾರ್ ಮೀ. ನನಗೆ ಎಲ್ಲಿ ತನಕ ಅವಶ್ಯಕತೆ ಇದೆಯೋ ನೀವು ಅಲ್ಲಿ ತನಕ ಈ ಬ್ರೇಡ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಈ ಹೇರ್ ಸ್ಟೈಲ್ ಅಷ್ಟು ಈಸಿಯಾಗಿದೆ ಆ್ಯಂಡ್ ಇದು ನಿಮಗೆ ಹಲ್ದಿ ಲುಕ್ಸಿಗೆ ಆ್ಯಂಡ್ ಪಾರ್ಟಿ ಲುಕ್ಸ್ ಆ್ಯಂಡ್ ಆಲ್ಸೋ ಫಾರ್ ಕಾಕ್ಟೇಲ್ ಲುಕ್ಸ್ ಆರ್ ಸಂಬಡಿ ಎಲ್ಸಸ್ ಫಂಕ್ಷನ್, ಅಂದರೆ ಯಾರ್ದೋ ಬೇರೆಯವ್ರ ಫಂಕ್ಷನಿಗೆ ನೀವು ಸಿಂಪಲ್ ಆಗಿ ನಿಮ್ಮದೇ ಹೇರಲ್ಲಿ ವಿತೌಟ್ ಯೂಸಿಂಗ್ ಎನಿ ಹೀಟ್, ಬ್ಲೋ ಡ್ರೈ ಬೇಡ, ಸ್ಟ್ರೈಟ್ನಿಂಗ್ ಬೇಡ, ಮತ್ತು ನಿಮ್ಮ ಹೇರ್ನ ನೀವು ಸೆಟ್ ಮಾಡ್ಕೊಳ್ದೆ ನಿಮ್ಮದೇ ಆಗಿರುವಂಥ ಬ್ಯೂಟಿಫುಲ್ ಹೇರ್ನ ಈ ಥರ ನೀವು ಬ್ರೇಡ್ ಹಾಕ್ಕೊಂಡು ಹೋದರೆ ಯು ಲುಕ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್. ಟ್ರಸ್ಟ್ ಮೀ, ಫಾರ್ ಎನಿ ಲುಕ್, ಟ್ರೆಡಿಷ್ನಲ್ ಆಗಿರಲಿ, ಪಾರ್ಟಿ ಲುಕ್ ಆಗಿರಲಿ ಆರ್ ಫ್ಯೂಷನ್ ವೇರ್ ಆಗಿರಲಿ, ದಿಸ್ ಈಸ್ ಅ ಗೋ ಟು ಲುಕ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಪ್ರತಿ ಒಂದು ಫಾಲ್ ಆಗಿರೋ ಸೆಕ್ಷನ್ನು ಮತ್ತು ಆ ಟ್ವಿಸ್ಟು, ಎವ್ರಿಥಿಂಗ್ ಇಸ್ ಲುಕಿಂಗ್ ಬ್ಯೂಟಿಫುಲ್. ಆ್ಯಂಡ್ ಎಸ್ಪೆಷಲಿ ನಿಮ್ಗೇನಾದರೂ ಕಲರ್ಡ್ ಹೇರ್ ಆಗಿದ್ದರೆ ದಿಸ್ ಈಸ್ ಅ ಡ್ಯಾಮ್ ಲುಕಿಂಗ್ ಹೇರ್ ಸ್ಟೈಲ್. ಸೊ ಈ ಪ್ರಾಸೆಸ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಟಿಲ್ ದಿ ವೆರಿ ಎಂಡ್. ನನಗೆ ಹಿಂದ್ಗಡೆ ಮಧ್ಯದ ಸೆಕ್ಷನ್ ಎಲ್ಲಿಗೆ ತನಕ ಬರುತ್ತೆ, ಮಧ್ಯದ ಪಾರ್ಟು ಅಲ್ಲಿ ತನಕ ಮಾಡ್ಕೊಂಡು ಆ ಕಡೆಯಿಂದನೂ ನಾನು ಬ್ರೇಡ್ ಮಾಡಿದ್ದು ಎರಡೂ ಸೇರಿ ನಾನು ಪಿನ್ ಮಾಡಿಕೊಂಡು ದೆನ್ ಐ ವಿಲ್ ಜಸ್ಟ್ ಆಕ್ಸೆಸರೈಸ್ ಇಟ್. ಸೊ ಪ್ರತಿ ಟ್ವಿಸ್ಟ್ ಆದಮೇಲೂ ಫಾಲ್ ಆಗಿರೋ ಸೆಕ್ಷನ್ನು ಲೂಸ್ ಆಗಿರುತ್ತೆ, ಅದನ್ನು ಜಸ್ಟ್ ಕೆಳಗಡೆ ಪುಲ್ ಮಾಡಿದ್ರೆ ಅದು ನೀಟಾಗೆ ಆಗುತ್ತೆ. ಜಸ್ಟ್ ಲುಕ್ ಎಟ್ ದಿಸ್, ಈ ವಾಟರ್ಫಾಲ್ ಬ್ರೇಡ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನೇ ನಾವು ಇನ್ನೊಂದು ಸೈಡ್ ಕೂಡ ರಿಪೀಟ್ ಮಾಡಬೇಕು. ಸೊ ಸಿಮಿಲರ್ ವೇ ನಾವು ಬ್ರೇಡ್ ಹಾಕೊಂಡು ಹೋಗ್ತೀವಿ. ಟ್ವಿಸ್ಟ್ ಇಲ್ಲಿ ನಾವು ಹೇಗೆ ಅಂತ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಮಾಡ್ತೀವಿ, ಬಿಕಾಸ್ ನಮಗೆ ಬ್ರೇಡ್ ಬರಬೇಕಾಗಿರೋದು ರೈಟ್ ಸೈಡ್ಗೆ. ಸೊ ರೈಟ್ ಸೈಡ್ ಡಬಲ್ ಟ್ವಿಸ್ಟ್ ಫಸ್ಟ್ ಮಾಡಿ ನೆಕ್ಸ್ಟು ಪ್ರತಿಯೊಂದು ಸೆಕ್ಷನ್ನು ತಗೊಂಡು ಆ್ಯಡ್ ಮಾಡ್ತಾ ಇದನ್ನು ಮತ್ತೆ ಟ್ವಿಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಆ ಕಡೆ ತೋರಿಸಿದ ಪ್ರಾಸೆಸ್ಸೇ ಇಲ್ಲೂ ಕೂಡ ಕಂಟಿನ್ಯೂ ಮಾಡಬೇಕು.
ಈ ಪ್ರಾಸೆಸ್ ನಮಗೆ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಬಟ್ ನಮಗೆ 2 ಸೈಡ್ ಕೂಡ ಸಿಮಿಲರ್ ಆಗಿ ಕಾಣಿಸ್ತಾ ಇರಬೇಕು. ಒಂದು ಸೈಡ್ ಜಾಸ್ತಿ ಬಂದು ಟ್ವಿಸ್ಟ್ಸು, ಇನ್ನೊಂದು ಸೈಡ್ ಕಡಿಮೆ ಬರಬಾರ್ದು. ಹಿಂದೆ ಮತ್ತು ಸೈಡಿಂದ ಅದು ಆಕ್ವರ್ಡಾಗಿ ಕಾಣುತ್ತೆ. ಸೊ ಈಗ 2 ಕಡೆನೂ ಸಿಮಿಲರ್ ಆಗಿ ಸಿಮೆಟ್ರಿಕ್ ಆಗಿ ಕಾಣಿಸ್ತಾ ಇದೆ ನಮ್ಮ ಟ್ವಿಸ್ಟ್ಸ್ ಅಂತ ಆದಮೇಲೆ, ಎರಡನ್ನೂ ಸೇರಿ ನಾನು ಇವಾಗ ಪಿನ್ ಹಾಕಿ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕು. ಈ ಥರ ಎಂಡಲ್ಲಿ ಬರುವಂಥ ಪಾರ್ಟ್ನ ಟ್ವಿಸ್ಟ್ ಮಾಡಿಟ್ಕೊಂಡು ಎರಡು ಸೇರಿ ನಾನು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಬೇಕು. ಸೊ ಫೈನಲ್ ಸ್ಟೆಪ್ ಅಂದರೆ ಆಕ್ಸೆಸರೈಸಿಂಗ್. ನಿಮ್ಮ ಹತ್ರ ಇರೋವಂಥ ಸ್ಮಾಲ್ ಹೇರ್ ಕ್ಲಿಪ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಆರ್ ರಿಯಲ್ ಫ್ಲವರ್ಸ್ ಏನಾದರೂ ಯೂಸ್ ಮಾಡಿ ನೀವು ಇದಕ್ಕೆ ಒಂದು ಜೀವ ತುಂಬೋದು. ದಟ್ ಈಸ್ ಹೌ ಯು ಮೇಕ್ ಇಟ್ ಲುಕ್ ಮೋರ್ ಬ್ಯೂಟಿಫುಲ್. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಯು ಸಿ ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಸೊ ಇನ್ನಷ್ಟು ಇದೇ ಥರ ಹೇರ್ ಸ್ಟೈಲ್ ವೀಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮೈ ಕಂಟೆಂಟ್. ಆ್ಯಂಡ್ ಆಲ್ಸೋ ಮೇನ್ ಥಿಂಗ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್.